ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಂಜಿತ್ ಮತ್ತೆ ಡಿಶುಮ್ ವಿಚಾರಕ್ಕೆ ಹೆಡ್ಲೈನ್ ಆಗ್ಬಿಟ್ಟಿದ್ದಾರೆ. 4 ಗೋಡೆಯ ಮಧ್ಯೆ ನಡೆಯಬೇಕಾಗಿದ್ದಂಥ ಮನೆಯ ಗುಟ್ಟು ಇಡೀ ಬೀದಿ ರಂಪಾಟ ಆಗಿದ್ದು ಠಾಣೆ ಕೋರ್ಟ್ ಮೆಟ್ಟಿಲೇರಿದೆ. ಅಚ್ಚರಿ ಅಂದ್ರೆ ಇದು ಅಕ್ಕ ತಮ್ಮನ ಮಧ್ಯೆ ನಡೆದಿರುವಂತಹ ಫ್ಲಾಟ್ ಫೈಟ್ ವಿಚಾರ. ಮನೆಯಲ್ಲಿ ಏನ್ ಅನ್ಕೊಂಡಿದ್ದೀರಾ? ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ? ಎಲ್ಲಿದೆ ನೀನು? ನಮ್ಮನೆ ಬಂದ್ಬಿಟ್ಟು ನನಗೂ ಹಿಡಿತಿದ್ದೆ ನೀನು. ರಂಜಿತ್ ಕಳೆದ ಸೀಸನ್ನ ಬಿಗ್ ಬಾಸ್ ಸ್ಪರ್ಧಿ, ನಟ, ಕಲಾವಿದ. ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಮದುವೆ ಕೂಡ ಮಾಡ್ಕೊಂಡಿದ್ರು. ಆವತ್ತು ಬಿಗ್ ಮನೆಯಲ್ಲಿ ತೊಡೆ ಮೇಲ್ ತೊಡೆ ತಟ್ಟಿ ಔಟ್ ಆಗಿದ್ದಂಥ ರಂಜಿತ್ ಈಗ ಮತ್ತೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದ್ದಾರೆ. ಅಚ್ಚರಿ ಅಂದ್ರೆ 4 ಗೋಡೆಗಳ ಮಧ್ಯೆ ನಡೀಬೇಕಾಗಿದ್ದ ಅಕ್ಕ ತಮ್ಮನ ಜಗಳ ಬೀದಿ ರಂಪಾಟ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮನೆಯಲ್ಲಿ ಡಿಶುಮ್ ಫ್ಲಾಟ್ನಲ್ಲಿ ಇಬ್ಬರಿಗೂ ಪಾಲು ಬೇಕು ಅಂತ ಫೈಟ್. ಇದೇ ಅಕ್ಕ ತಮ್ಮನ ಗಲಾಟೆ ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಫ್ಲಾಟ್ನಲ್ಲಿ ನನಗೂ ಪಾಲು ಬೇಕು ಅಂತ ಹೇಳಿ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ಇದು ಅಮೃತಹಳ್ಳಿಯ ಸಾಯಿ ಪ್ಯಾರಡೈಸ್ನಲ್ಲಿರೋ 5 ಅಂತಸ್ತಿನ ಫ್ಲಾಟ್. ಈ ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯ ಫ್ಲಾಟ್ನಲ್ಲಿ ಸದ್ಯ ರಂಜಿತ್ ಹಾಗೆ ಪತ್ನಿ ವಾಸವಿದ್ದಾರೆ. ಅಪಾರ್ಟ್ಮೆಂಟ್ನ 3ನೇ ಮಹಡಿಯ ಫ್ಲಾಟ್ನಲ್ಲಿ ರಂಜಿತ್ ಅಕ್ಕ ರಶ್ಮಿ ವಾಸವಿದ್ದಾರೆ. ರಂಜಿತ್ ಮದುವೆಗೂ ಮೊದಲು ಮೊದಲನೇ ಮಹಡಿಯ ಫ್ಲಾಟ್ ಅನ್ನ ರಂಜಿತ್ ಹಾಗೆ ಸಹೋದರಿ ಸೇರಿ ಖರೀದಿಸಿದ್ರು. ಸಹೋದರಿ ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ದಂತಹ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಲೋನ್ ಅನ್ನ ಪಡೆಯಲಾಗಿತ್ತು. ಆ ಹಣವನ್ನ ನಾನು ಪ್ರತಿ ತಿಂಗಳು ಕೊಡ್ತಾ ಇದ್ದೆ ಸಾಧ್ಯವಾದಂತಹ ಟೈಮ್ನಲ್ಲಿ ಅಂತ ಹೇಳಿ ರಂಜಿತ್ ಹೇಳ್ತಿದ್ದಾರೆ. ಆದ್ರೆ ಯಾವಾಗ ರಂಜಿತ್ ಮದುವೆಯಾಯ್ತೋ ಸಹೋದರಿ ರಶ್ಮಿ ಅದೇ ಅಪಾರ್ಟ್ಮೆಂಟ್ನ 3ನೇ ಮಹಡಿಗೆ ಶಿಫ್ಟ್ ಆದ್ರು. ಸದ್ಯ ರಂಜಿತ್ ವಾಸವಿರುವಂತಹ ಫ್ಲೋರ್ನ ಫ್ಲಾಟ್ನಲ್ಲಿ ನನಗೂ ಪಾಲಬೇಕು, ಅದು ನನ್ನದು ಅಂತ ಹೇಳಿ ಅಕ್ಕ ಖ್ಯಾತಿ ತೆಗೆದಿದ್ದಾರೆ. ಇದೇ ವಿಚಾರವಾಗಿ ಅಕ್ಕ ತಮ್ಮನ ಮಧ್ಯೆ ಗಲಾಟೆಯಾಗಿ ಹೋಗಿದೆ. ಎಲ್ಲ ಒಟ್ಟಿಗೆ ಇದ್ದ ಟೈಮಲ್ಲಿ ಅಕ್ಕ ಸ್ಯಾಲರಿಡ್ ಆಗಿದ್ಲು. ಸೊ ಸ್ಯಾಲರಿಡ್ಗೆ ಲೋನ್ ಆಗುತ್ತೆ ಅಂತ ಬ್ಯಾಂಕಿಂದ ಇನ್ಫಾರ್ಮೇಶನ್ ಸಿಕ್ಕಿದಾಗ ಸೊ ನಮ್ಮ ತಾಯಿನೇ ಹೇಳಿದ್ದು, ಒಂದ್ ಕೆಲಸ ಮಾಡು, ಇವಾಗ ಹೆಂಗಿರೋ ಅಪಾರ್ಟ್ಮೆಂಟ್ ತಗೋಬೇಕು ಅಂತಿದೆಯಲ್ಲ, ನೀನ್ ಬರ್ತಿರೋ ಪೇಮೆಂಟ್ನೆಲ್ಲ ನಿಮ್ಮ ಅಕ್ಕನ ಅಕೌಂಟ್ಗೆ ಹಾಕು, ಅವಳ ಅಕೌಂಟಿನಲ್ಲಿ ಲೋನ್ ಹೋಗೋ ತರ ಆಗಿ, ನಿನಗೆ ಯಾವ ಟೈಮಲ್ಲಿ ದುಡ್ಡು ಸಿಗುತ್ತೆ ಅದನ್ನೆಲ್ಲ ಅವಳ ಅಕೌಂಟ್ಗೆ ಹಾಕ್ತಾ ಇರೋ, ಅವಳು ತಗೊಂಡು ಹೋಗ್ತಾ ಇರ್ತಾಳೆ. ಮೇಡಮ್ ಅದನ್ನು ಟ್ರೈ ಮಾಡಿದಾಗಿದೆ ಮೇಡಮ್. ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ದಾರಿಯರ್ ಕೊಟ್ಟಿರುವಂತ ನನ್ನ ಬ್ರದರ್ ಆಗಿರ್ಬೋದು, ಪ್ರತಿಯೊಬ್ರು ಬಂದು ಎಲ್ಲಾನು ಕೂತ್ಕೊಂಡು ಮಾತಾಡಿದ್ದಾರೆ. ಅದ್ರ ಕಂಪ್ಲೀಟ್ ಆಡಿಯೋ ಸಮೇತ ನಮ್ಮ ಹತ್ರ ಇದೆ. ಆ ಪ್ರೂಫ್ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ, ಅದನ್ನು ಬೇಕಾದ್ರೆ ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಜಾಗದಲ್ಲೂ ಶಿ ಇಸ್ ಡಿಮ್ಯಾಂಡಿಂಗ್ ಅಮೌಂಟ್, ನಂಗೆ ಇಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ನಾನು ಬರ್ಕೊಡ್ತೀನಿ. ಪ್ರತಿಯೊಂದ್ಸರಿನೂ ಮೈಂಡ್ ಸೆಟ್ ಚೇಂಜ್ ಮಾಡ್ತಾರೆ ಅವರು. ಆ ಆಡಿಯೋನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ. ಆ ಆಡಿಯೋದಲ್ಲೂ ಇದೆ ಬೇಕಾರೆ. ಅವರೇ ಹೇಳಿದ್ದಾರೆ, ನಾನು ಬರ್ಕೊಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಟ್ಬಿಡಿ ಅಂತ. ದುಡ್ಡು ಕೊಡ್ತೀನಿ ಅಂದಾಗ ದುಡ್ಡು ಬೇಡ ಅಂತಾರೆ. ಮತ್ತೆ ಇಲ್ಲ ನನ್ನ ಮನೆ ಕೊಡು ಅಂತಾರೆ. ಆಯ್ತು, ಮನೆ ಏನಕ್ಕೆ ಅಮ್ಮ ಬಿಟ್ಕೊಡ್ಬೇಕು? ಇವಾಗ ನಂದು ಇನ್ವೆಸ್ಟ್ಮೆಂಟ್ ಇದ್ದಾಗ, ಎಲ್ಲರೂ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಎಲ್ಲರೂ ಕೂಡ್ಕೊಂಡು ತಗೊಂಡಿರ್ತೀವಿ. ತಗೊಂಡಾಗ ಅದ್ರ ತಕ್ಕಂಗೆ ಹೋಗ್ಬೇಕು. ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಂಜಿತ್ ಹಾಗೆ ಸಹೋದರಿ ರಶ್ಮಿ ಅವರಿಂದ ದೂರು ಪ್ರತಿದೂರು ದಾಖಲಾಗಿದೆ. ಫ್ಲಾಟ್ನಲ್ಲಿ ಇಬ್ಬರೂ ಕೂಡ ಪಾಲು ಬೇಕು ಅಂತ ಪರಸ್ಪರ ದೂರು ದಾಖಲಿಸಿಕೊಂಡಿದ್ದಾರೆ. ಹೀಗಾಗಿ ದೂರು ಪಡೆದಂತಹ ಪೊಲೀಸರು ಎನ್ಸಿಆರ್ ದಾಖಲು ಮಾಡಿಕೊಂಡು ಫ್ಲಾಟ್ ವಿಚಾರ ಹೀಗಾಗಿ ಕೋರ್ಟ್ ಮೂಲಕ ನೀವು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಏನೇ ಹೇಳಿ ಒಡ ಹುಟ್ಟಿದವರು ಈಗ ದಾಯಾದಿಗಳಾಗಿ ಬದಲಾಗಿರೋದು ನಿಜಕ್ಕೂ ವಿಪರ್ಯಾಸ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.